ಏನು ಬಿಡೋದು 9:15 ಅಂತ ಹೇಳಿದ್ರಲ್ವ, ಅದಕ್ಕೆ ನಾವು ತಿಂಡಿ ತಿನ್ಕೊಂಡು ಬರೋಣ ಅಂತ ಬಂದ್ವಿ. ನಾವು ತಿಂಡಿ ತಂದಿದ್ವಲ್ಲ, ಇಲ್ಲಿ ನೋಡಿ ನವಿಲು ಎಷ್ಟು ಆರಾಮಾಗಿ ಓಡಾಡ್ತಾ ಇತ್ತು. ನಾವು ಶೇವ್ಗಾಗಿನೇ ಅಷ್ಟು ಕಷ್ಟಪಟ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಬಂದು, ಇದಕ್ಕೇನೋ ಹೋದ್ಸಲ ಹೇಳಿದ್ರು ಒಬ್ರು ಕಮೆಂಟಲ್ಲಿ, ನನಗೆ ಮರ್ತೋಯ್ತು, ಏನೋ ಹೇಳ್ತಾರೆ ಅಂತ ಮರ್ತೋಯ್ತು. ಇವ್ರಂದ್ರು ಕೇಳ್ಕೊಬರ್ರಿ ಅಂದಿದೆ. ಇಡ್ಲಿ ಅಂತಲೇ ಹೇಳಿದ್ರ ರೀ ಅವರು. ಕಡುಬು ಕೇಳಿ ಅಂದಿದ್ದೆ ನಾನು ಇವರಿಗೆ. ಶ್ರೇಯಿಗೆ ಅಂತ ಈ ಸಲ 2 ತರಿಸಿದ್ವಿ. ನಮ್ಮ ಅದೃಷ್ಟ ಏನು ಗೊತ್ತಾ, ರಾಷ್ಟ್ರ ಪಕ್ಷಿ ನೋಡ್ತಾ ತಿಂಡಿ ತಿನ್ನೋದು. ನೋಡ್ರಿ, ರಾಷ್ಟ್ರ ಪಕ್ಷಿ ತರಿಸಿದ್ದೀನಿ ತಿಂಡಿಗೆ. ಇಷ್ಟಿದೆ ಗೊತ್ತಾ. ಶ್ರೇಯಿಗೆ ಅಂತ 2 ತರಿಸಿದ್ದೆ ಈ ಸಲ. ಹಾಕ್ಲಾ ಇದು ಬಿಟ್ಟಿ ಕಟ್ಲಾ? ತಿನ್ಲಿ. ಸಾಂಬಾರು ಸ್ವಲ್ಪ ಹಾಕಿದಾರಲ್ಲ. ನಂಗೆ ಸಾಂಬಾರು ಬೇಡ, ನಾನು ನಮ್ಮದೇ ಚಟ್ನಿ ನೋಡ್ತೀನಿ. ಚಟ್ನಿಗೆ ಒಂದು ಚಮಚ ಬೇಕಿತ್ತು, ಅದಕ್ಕೆ ಕೊಡಿ. ಅಲ್ಲ ಅವ್ರ ಚಟ್ನಿ ಹೆಂಗಿದೆ ನೋಡೋಣ. ನಂಗೆ ಹೋದ್ಸಲ ಅವ್ರ ಚಟ್ನಿ ಇಷ್ಟ ಆಗಿರಲಿಲ್ಲ, ಅದಕ್ಕೆ ನಮ್ಮ ಚಟ್ನಿ ಹಾಕ್ಲಾ ಇದನ್ನೇ. ನನ್ನ ಚಟ್ನಿ ಜಾಸ್ತಿ, ಇವತ್ತು ಚಟ್ನಿ ಚೆನ್ನಾಗಿದೆ ರೀ ಅವ್ರದ್ದು. ನನ್ನ ಚಟ್ನಿ ಅದಕ್ಕೆ ನಮ್ಮದು ಜಾಸ್ತಿ ಮಾಡ್ಕೊಬಿಟ್ಟಿದ್ದೆ, ಗಟ್ಟಿ ಚಟ್ನಿ, ನೀರು ಹಾಕ್ದೇನೆ. ಸಾಂಬಾರು ನಂಗೆ ಹೋದ್ಸಲ ಇಷ್ಟ ಆಗಿರಲಿಲ್ಲ. ಚೆನ್ನಾಯ್ತಾ? ತೆಗೆದು ಮೆತ್ತನ ಚಪಾತಿ ಅಂತ ಮನೇಲಿ ಒಂದು ಮೆತ್ತನ ಚಪಾತಿ ಇಟ್ಟಿಲ್ಲ ಇವತ್ತು, ಎಲ್ಲ ಅಷ್ಟು ತಗೊಂಡಿದ್ದೀವಿ. ತುಪ್ಪ ಇರಬೇಕಿತ್ತಲ್ಲ, ಮರ್ತೈತು. ಬನ್ನಿ ತಿಂಡಿಗೆ ಅಂತ ಕರಿಯೋಣ ಅಂದರೂ ನಿಮಗೂ ಬರೋಕ್ಕೆ ಬರೋಲ್ಲ. ಬಂದ್ಬಿಟ್ಟು ನಾನೇ ತಿನ್ನೋದು. ಶೇಣ್ ಬಿಟ್ಟು ತಿನ್ನೋದೇ ಬೇಜಾರಾಗ್ತಾಯಿತ್ತು. 9:15ಗಲ್ಲ. ಮೆತ್ತನ ಚಪಾತಿ ಚೆನ್ನಾಗಿದೆ. ಹೌದಪ್ಪ, ತಿಂಡಿ ತಿನ್ಸ್ಕೊಂಡು ಕರ್ಕೊಂಡ್ಬಂದು ಬಿಟ್ಟು ಹೋಗ್ತಾರೆ ಅಲ್ವಾ. ಯಾರು ಪೇರೆಂಟ್ಸ್ ಬಂದಿರ್ತಾರೋ ಅವ್ರಿಗೆ ಬಿಡಬೇಕಪ್ಪ. ನಾವು ಹೇಳೋ ಥರ ರೂಲ್ಸ್ ಮಾಡಿದ್ರೆ ಸ್ಕೂಲೇ ಮುಚ್ಚಬೇಕು ಆಮೇಲೆ. ಸಾಂಬಾರು ಚೆನ್ನಾಯ್ತಾ? ಹೋದ್ಸಲ ನಂಗೆ ಇಷ್ಟ ಆಗಿರಲಿಲ್ಲ. ಬೇಡಪ್ಪ, ಪಾಪ ತಿಂಡಿ ಅವ್ನಿಗೆ ಇಷ್ಟಪಟ್ಟಿದ್ದೆ ಹೋದ್ಸಲ. ಅದಕ್ಕೆ ನಾನು ಈ ಸಲ ಸಾಂಬಾರು ಚೆನ್ನಾಗಿದೆ. ಹೋದ್ಸಲ ಸಾಂಬಾರು ಚೆನ್ನಾಗೇ ಇರಲಿಲ್ಲ. ಚಟ್ನಿ ಚೆನ್ನಾಗಿದೆ. ಇಡ್ಲಿಗೆ ಚೆನ್ನಾಗಿದೆ. ನಮ್ಮದು ಮುಸ್ ನೋಡ್ತಾನೆ ಬಿಡ್ತಾನೆ ನೋಡಿ. ಸುಮ್ಮನೆ ವೇಸ್ಟ್ ಅದು ಹಾಕಿದ್ದು. ತಿಂತೀಯ ಅಂತ ಹಾಕಿದ್ರೆ ಒಂದು ತುತ್ತು ತಿಂದಿದ್ರೆ ಬೇಜಾರಿರಲಿಲ್ಲ. ಮಸ್ತ್ ವಾಸನೆ ಬರ್ತಾಯ್ತಲ್ಲ. ಅಲ್ಲ, ಶುಂಠಿ ವಾಸನೆ ಚೆನ್ನಾಯ್ತಲ್ಲ. ಅವನಿಗೆ ನಾಯಿಗೆ ರೊಟ್ಟಿ ಹಾಕಿದ್ವಾ ಅರ್ಧ. ಅವನಿಗೆ ನಮ್ಮ ಟೇಸ್ಟ್ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ತಿನ್ನಲಿಲ್ಲ. ನೀರು ಕುಡಿಬೇಕು. ಶ್ರೇಯ ಅವರು ವಾರ್ಡನ್ ಹೊಸದಾಗಿ ಮದುವೆ ಆಗಿದ್ದಾರ. ಅವರು ಗಂಡ ಹೆಂಡತಿ ಇಬ್ಬರು ಹೋದ್ರು ಒಟ್ಟಿಗೆನೆ. ಈಗ ನಮ್ಮ ನೋಡಿ ಕೈ ಎತ್ತಂದ್ರು. ನಾನು ಚೆನ್ನಾಗಿ ಕಾಣ್ತಾ ಇದ್ದೆ. ನಾನು ನೋಡ್ಬೋದಿತ್ತ ಜೋಡಿನ? ನಾನು ನೋಡೇ ಇಲ್ಲ ಆಗಿತ್ತು. ಅಲ್ಲೇ ಇದ್ದಿದ್ರೆ ಜೋಡಿ ನೋಡ್ಬೋದಾಗಿತ್ತು. ಬಿಸಿದೆಯಾ ರೀ ಟೀ? ತಣ್ಣಗೈತಲ್ಲ. ಅವ್ರಿಗೆ ಟೀ ಮಾತ್ರ ಸಖತ್ತಾಗಿದೆ. ಶುಂಠಿ ಗಿಂಟಿ ಹಾಕಿ ಮಸ್ತಾಗಿ ಮಾಡಿದ್ದೆ. ಖಾಲಿನಾ? ನನಗೆ ಸ್ಕೂಲಲ್ಲಿ ಮೀಟಿಂಗಲ್ಲಿ ಕೊಡ್ತಿದ್ರು ಗೊತ್ತಾ, ಶ್ರೇಯ ಸ್ಕೂಲಲ್ಲಿ. ಆ ಥರ ಇದೆ ಅದು ಟೀ. ಇಷ್ಟೇ ತಣ್ಣಗಿರೋದಲ್ಲಿ ಮೀಟಿಂಗಲ್ಲಿ 2 ಬಿಸ್ಕೆಟು ಟೀ. ರಾಮಕೃಷ್ಣ ಹೊಸನಗರಲ್ಲ, ದಿಬ್ಬಂತೆ. ಹೊಸನಗರಕ್ಕೂ ಮೀಟಿಂಗಿಗೆ ಹೋಗ್ತಿದ್ದೆ. ನಂಗೆ ನೆನಪಿಲ್ಲ ಚಿನ್ನಿಗೆ. ಶ್ರೇಯದ್ ನೆನಪು ಹೋಗ್ತಿದ್ದೆ. ನಮ್ಮ ಹುಡುಗರು ಮೀಟಿಂಗು ಆದ ತಕ್ಷಣ ಅಳವು. ನಾನೇನಾದ್ರು ಬಂದು ಮಾತಾಡ್ತೀನಿ, ಟೀಚರ್ ಬಂದು ಬೈತಾರೆ ಅಂತ. ಆಮೇಲೆ ಮೀಟಿಂಗಿಗೆ ಹೋಗೋದೇ ಬಿಟ್ಬಿಟ್ಟೆ. ಅವು ಟೀಚರ್ಗಳು ಹಂಗೆ ಮಾಡೋರು. ನಾವೇನಾದ್ರು ಹಿಂಗೆ ಅಂತ ಹೇಳಿದ್ರೆ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬೈದು ಎಲ್ಲ ಮಾಡೋರ ಸಾವಸ ಅಂತ ನಾನು ಹೋಗೋದೇ ಬಿಟ್ಬಿಟ್ಟೆ.
ಎಲ್ಲರಿಗೂ ನಮ್ಮಂಗೆ ಮಾತಾಡೋದು. ಹಾಂ ಹೌದೌದು, ಸಾಕು ಸಾಕು. ಇವರೆಲ್ಲದಕ್ಕೂ ನನ್ನೊಂದು ಕಾಲು ಎಳಿತಾರೆ. ಮತ್ತೆ ನಿಮ್ಮ ಹತ್ರ ಮಾತಾಡ್ದೆ ಇನ್ನು ಪಕ್ಕದ ಮನೆಯವ್ರ ಹತ್ರ ಹೋಗಿ ಮಾತಾಡಕ್ಕೆ ಬರ್ತಾರೆ ಜಗಳನ. ಹಾಂ ಹೆಂಗ್ಸಿ ತಲೆ ಸರಿ ಇಲ್ಲ ಅಂತಾರೆ ಆಮೇಲೆ. ಬೇಡ ರೀ, ನಾವು ಒಂದಿಷ್ಟು ಬಾಳೆಹಣ್ಣು ತಂದಿದ್ವಿ, ಆಗುಂಬೆಲ್ಲಿ ಒಂದಿಷ್ಟು ಮಂಗಂಗೆ ಹಾಕಿದ್ವಿ ಪಾತ್ರೆ ತೊಳಿಯೋಕ್ಕೆ. ಇಲ್ಲಿ ಬಂದರು ಪಾತ್ರೆ ತೊಳೆಯೋದು ಬಿಟ್ಟಿಲ್ಲ ನಂದು. ಬೇಡ ಮರ್ರ ತೊಳಿತೀನಿ ಕೊನೆಗೆ, ಏನಾದ್ರು ಹೇಳಿರ ಸವಾಸ ಅಲ್ಲ, ನಾನು ತೊಳಿತೀನಿ ಬಿಡ್ರಿ. ಹಾಂ 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 ಅದಕ್ಕೊಂದು ಲೋಟ ಹಾಕ್ರಿ. ಆಮೇಲೆ ನನ್ನ ಕೈಲೇ ಪಾತ್ರೆ ತೊಳಿಸ್ತೆ, ನನ್ನ ಕೈಲೇ ಬಟ್ಟೆ ಒಗಿಸ್ತೆ ಅಂತೀರ. ಮಾಡೋದು ಒಂದು ಲೋಟ ತೊಳ್ಕೊಂಡು ಅದೇ ಟೀ ಕುಡ್ಕೊಂತೀನಿ ನೆಮ್ಮದಿಯಾಗಿ. ಇವಾಗ ಇಡ್ಲಲ್ಲ ಅದು ಇಡ್ಲಿ ತಿಂಡಿ ಬೆಲೆ ಇತ್ತು ಮಗು ಬೇಡ ಇಲ್ಲ ಇದಾಗಲ್ಲ, ನೀರು ತುಂಬ್ಕೋಬೇಕಿತ್ತು ರೀ. ಈ ಬಾಟ್ಲುಗಳಿಗೆ ನೀರು ತುಂಬ್ಕೋಬೇಕಾಗಿದೆ, ನೀರು ಕುಡಿಯಕ್ಕೆ. ಹಾಂ ಹೊಸ ನೀರು ಬೇಡ, ಇದು ಎಲ್ಲ ಪೇರೆಂಟ್ಸು ತಿಂಡಿ ತಂದಿದ್ರು ಅನಿಸುತ್ತೆ. ನಾವು ಇಲ್ಲಿ ಬಂದು ತಿಂದ್ವಿ. ಅಲ್ಲಿ ಕೆಳಗಡೆ ಗ್ರೌಂಡ್ ಇದೆ, ಅಲ್ಲಿ ಕೂಡ ಒಂಥರ ಇದೆ, ಅದೇನೋ ಅಂತಾರೆ ನಂಗೆ ಗೊತ್ತಿಲ್ಲ, ಸ್ಟೇಜ್ ಥರ ಇದೆ, ಅಲ್ಲಿ ತಿಂಡಿ ತಿಂದರು ಅನಿಸುತ್ತೆ. ಯಾಕಂದರೆ ಇಲ್ಲಿ ಕಿಟಕಿಲಿ ಹುಡುಗರು ಮಾತಾಡ್ತಾಯಿದ್ರು. ನಮ್ಮ ಶ್ರೇಯನು ನಮ್ಮನ್ನ ನೋಡ್ದ. ಅವರು ವಾರ್ಡನ್ ಕೂಡ ಹೇಳಿದ್ರಂತೆ ನಿಮ್ಮ ಪೇರೆಂಟ್ಸ್ ಬಂದಿದ್ದಾರೆ ಅಂತ. ಹುಡುಗರಿಗೆ ಪೇರೆಂಟ್ಸ್ ಕೇಳ್ತಾ ಇದ್ರು, ಅಂದರೆ ಕದ್ದು ಮುಚ್ಚಿ ಅವರಿಗೆ ತಿಂಡಿ ಕೊಟ್ಟಿದ್ದಾರೆ ಅನಿಸುತ್ತೆ. ಏನು ತಿಂದ್ರಿ ಅಂತ. ಅವು ಮಂಡಕ್ಕಿ ಸೂಸ್ಲಾ ಅಂತ ಇದ್ರು. ಅಯ್ಯೋ ಯಾರ್ಯಾರು ಕೇಳಿಸ್ಕೊಂಡು ಏನಾರು ಅಂದಾರು ಅಂತ ಅವರೇ ಹೇಳ್ತಾ ಇದ್ರು. ಶ್ರೇಯು ಬರೋದೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಾವು ಪೇರೆಂಟ್ಸ್ ಮೀಟಿಂಗಲ್ಲಿದ್ವಿ. ಅವನು ಕೂಡ ಹಾಗೆ ಬಂದ. ಈ ಸಲ ನನಗೆ ಸ್ವಲ್ಪ ಬೇಜಾರಾಯಿತು ಶ್ರೇಯುನ ಬಗ್ಗೆ ಟೀಚರ್ ಹೇಳಿದ್ದಕ್ಕೆ ಕೇಳಿ. ಹೋದ ಸಲ ನಮ್ಮನ್ನ ಹಾಡಿ ಹೊಗಳಿದ್ರು, ಈ ಸಲ ನಮಗೆ ಬೈಲಿಲ್ಲ. ಆದರೆ ಶ್ರೇಯು ಸ್ವಲ್ಪ ಗಮನ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ ಮತ್ತು ತುಂಬ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಏನು ಹೇಳಿದ್ರು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಪೇರೆಂಟ್ಸ್ ಮೀಟಿಂಗ್ ಆಯಿತು, ಹೊರಟ್ವಿ. ಶ್ರೇಯದು ಸಲ ಕಮ್ಮಿ ಆಗಿದೆ ಸ್ವಲ್ಪ, ಅದಕ್ಕೆ ಬೈತಾ ಇದ್ವಿ ನಾವು. ನೆಕ್ಸ್ಟ್ ಇಯರ್ ಹಿಂಗೆ ಮಾಡಿದ್ರೆ ಕರ್ಕೊಂಡೋಗಿ ಊರಿಗೆ ಹಾಕೋದು ಅಂತ. ಅದೆಂಥದೋ ಹೇರ್ ಕಟ್ ಮಾಡಿಸಿದ್ದಾನೆ, ಅದಂತದ್ರಿ ಅದು ಕ್ಲೀನಾಗಿ ಮಾಡ್ತಾನೆ ಅತ್ಲಾಗಲ್ಲ ಎಲ್ಲರೂ ಹೇರ್ ಕಟ್ನ. ಇದೊಂದು ಗಿಡ ಚೆನ್ನಾಗಿತ್ತು, ಮಾಡಿಸ್ಕೊಂತೀಯ? ಅಲ್ಲ ಅದೆಂತ ಹೇರ್ ಕಟ್ ಹಂಗಾಗೈತಲ್ಲ. ತಿಂಡಿ ತಿಂತೀಯಾ? ತಿಂಡಿ ತಟ್ಟೆ ಅಲ್ಲ, ಇಡ್ಲಿ ಚೆನ್ನಾಗಿದೆ ತಿನ್ನು. 5 ಇಡ್ಲಿ ಇಲ್ಲೇ ತಿನ್ನು, ಇಲ್ಲಿ ಸೈಡಿಗೆ ಹಾಕ್ತೀವಾ? ಆಮೇಲೆ ಎಲ್ಲಿ ತಿಂತೀಯ? ಇದು ಉಡುಪಿಗೆ ಹೋದ್ಮೇಲೆ ತಿನ್ನಕ್ಕಾಗಲ್ಲ ಮಗ, ಇಲ್ಲೇ ಆಮೇಲೆ ಯಾವಾಗ ತಿಂತೀಯ ಅಂತ ನಾನು ಕೇಳ್ತಾ ಇರೋದು. ಇಲ್ಲೆಲ್ಲ ತಂಪಿದ್ದಲ್ಲಿ ರೀ, ಸೈಡಿಗೆ ಹಾಕ್ರಿ, ಅಲ್ಲೇ ಹಾಕ್ಕೊಡ್ತೀನಿ ನಾನು ತಿಂಡಿ. ಅವನಿಗೆ ತಟ್ಟೆ ಇದೆ ಪಾಪ, ತಟ್ಟೆಲ್ಲೇ ತಿನ್ನು. ಬೈದ್ನಾ ಅದಕ್ಕೆ. ಮತ್ತೆ ಏನು ಮಾಡೋದಪ್ಪ, ಎಷ್ಟು ಕಷ್ಟಪಡ್ತೀವಿ ನಾವು. ಹಿಂಗೆ ಮಾಡಿದ್ರೆ ಬೇಜಾರಾಗಲ್ವಾ? ಸ್ವಲ್ಪ ಫ್ರೆಂಡ್ಸು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ವಾರ್ಡನ್ನು. 10 ಜನ ಇದ್ದರು 100 ಜನ ಫ್ರೆಂಡ್ಸ್ ಆಗಿದ್ದಾರಂತೆ. ನಾಳೆ ಫ್ರೆಂಡ್ಸೇ ಬರ್ತಾರೆ ಇವರಿಗೆಲ್ಲ ಮಾಡೋದಕ್ಕೆ. ಅಲ್ಲೆಲ್ಲರದು ಅದೇ ಪ್ರಾಬ್ಲಮ್ಮು. ಫ್ರೆಂಡ್ಸ್ ಜೊತೆ ಕೂರ್ತಾರೆ, ಮಾತಾಡ್ತಾರೆ ಅಂತ. ಹೊಸಲ ಬಂದಾಗ ಅದೊಂದು ಹುಡುಗಿ ಹೇಳ್ತಾ ಇದ್ರು, ನೆನಪೈತಾರೆ. ಇಲ್ಲಿ ಹೋಗೋಣ ಮೇಲೆ, ಇಲ್ಲಿ ಹಾಕ್ರಿ. ಇಲ್ಲ ರೋಡ್ ಸೈಡಿಗೆ ಐತಲ್ಲ, ಅಲ್ಲಿ ಚೆನ್ನಾಗಿತ್ತು ಜಾಗ, ಹಂಗಾಗಿ ಹೊಸಲನೂ ಹಂಗೆ ಹೇಳ್ತಾ ಇದ್ರು. ಈ ಸಲನೂ ಇವನಿಗೆ ಹಂಗೇನೆ. ಪಾಪ ಯಾರು ಅಲ್ಲಿ ಹಾಕ್ರಿ ಹಿಂಗೆ. ಅದು ಏನು ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ ಈ ಹುಡುಗರ ಕಾಲದಲ್ಲಿ. ಒಂದ್ಸಲ ಬೇಜಾರು ಅನ್ಸುತ್ತೆ. ಶ್ರೇಯು ಏನು ಬಟ್ಟೆ ತಂದಿದ್ದಾನೆ ನೋಡಿ. ಇದು ಬೆಳಗ್ಗೆ ಚಳಿ ಇತ್ತಂತೆ, ಸ್ವೆಟರ್ ತಾಕ ಬಂದಿದ್ದಾನೆ. ಶ್ರೇಯು ಬೇಜಾರಾಗಿದೆ. ಸಿಂಪನ್ ಸುದ್ದಿಕ್ಕೆ ಹೇಳಿದ್ವಾ, ಅದಕ್ಕೇನೆ ಮಾತೇ ಆಗ್ತಿಲ್ಲ. ಬೇರೆ ತರೋಣ ಅಂದರೂ ಬೇಡ, ಏನು ಮಾತಾಡ್ತಿಲ್ಲ. ಅಕ್ಕ ಅದಕ್ಕೆ ಅಲ್ಲಿ ಇದರಲ್ಲಿ ಈ ಹೋದ ತಕ್ಷಣ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಒಂದು ಟೀ ಶರ್ಟ್ ಕೊಡಿಸಿ ಅದನ್ನು ತೆಗೆಸ್ತೀವಿ. ಈಗ ಇದಕ್ಕೆ ಹೋಗೋಣ ಅಂತ, ಉಡುಪಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ತಿಂಡಿ ತಿಂದ ಅವನು. ಎಂತ ಬೇಕು? ಕಾರು ಸ್ಟಾರ್ಟ್ ಮಾಡಿಟ್ಟಿದ್ದಾರ, ಏನೂ ಮುಟ್ಟಬೇಡ ಅಂತ ಹೇಳ್ತಾ ಇದ್ದಾರೆ. ನಾನೆಂತ ಕದ್ನೆಲ್ಲ ಮುಟ್ಟಕ್ಕೋ ಬೆಳಗ್ಗೆಯಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ಹೇಳ್ತಾರಲ್ಲ ಅದೇ ಥರ. ಬಿಗ್ ಬಾಸ್ ಬಂದಮೇಲೆ ಸುಮಾರು ವರ್ಡ್ಗಳು ಕಲಿತು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಒಂದೊಂದ್ಸಲ. ಅದರಲ್ಲಿ ಹಂಗೆ ಅಂತಾರಲ್ಲ, ಟಾರ್ಗೆಟ್ ಮಾಡ್ತಾರೆ ಅಂತ. ಶ್ರೇಯು ಏನು ಅನ್ನಿಸ್ತು ಮಗನೆ? ಮಂಗರಿ ಪ್ಯಾಂಟ್ ಹಾಕಂತ ಇದ್ದಾರೆ, ಹಂಗಾಗಿ ಸ್ವೆಟರ್ ಹಾಕೊಂಡು ಹೆಂಗಿರುತ್ತೋ ಏನೋ ದೇವ್ರೆ. ನಾನು ಬೈಯಕ್ಕೂ ಅವ್ರ ಡ್ಯಾಡಿ ಹಿಂಗೆ ಮುದ್ದು ಮಾಡಕ್ಕೆ.
ಅಯ್ಯೋ ತಿಂಡಿ ತಿನ್ನಿಸಿದ್ವಿ ಅಲ್ಲೇ. ಅವ್ನು ಹಾಗೆ ಬಟ್ಟೆನೂ ಬದಲಾಯಿಸ್ದ. ತಿಂಡಿ ಎಲ್ಲ ಆದಮೇಲೆ ಅವ್ರ ಡ್ಯಾಡಿ ಹೇಳಿದ್ರು ಸಿಂಬನ ವಿಷಯನ. ಅವನಿಗೆ ಭಾಳ ಬೇಜಾರಾಯಿತು. ಅಕ್ಕ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ. ಅಕ್ಕನ ಹತ್ರ ಫೋನಲ್ಲಿ ಅವನು ಮಾತು ಆಡ್ತಾಯಿಲ್ಲ. ಅವಳ ಅಕ್ಕ ಯಾಕೆ ಅಂತ ಕೇಳ್ತಾ ಇದ್ಲು. ಅದು ನಾನು ಬೇರೆ ಬೈದಿದ್ನ, ನಾವೆಷ್ಟು ಕಷ್ಟಪಟ್ಟು ನಿನ್ನನ್ನು ಓದಿಸ್ತಾ ಇದ್ದೀವಿ, ನೀನು ಓದಬೇಕಲ್ವಾ ಅಂತೆಲ್ಲ ಬುದ್ಧಿ ಹೇಳಿದ್ನ. ಅದು ಸ್ವಲ್ಪ ಬೇಜಾರಾಗಿತ್ತು. ಸಿಂಬನ ವಿಷಯ ಕೇಳಿ ತುಂಬ ಅವನು. ನಮಗೂ ಬೇಜಾರಾಯಿತು. ಏನು ಮಾಡೋದು, ನಾವು ಅದೇ ಎಲ್ಲ ಹೇಳ್ತಾ ಇದ್ವಿ ಅವನಿಗೆ. ಮಾಡೋದೇ 10 ನಿಮಿಷದಲ್ಲಿ ಅವನ ಟ್ರೀಟ್ಮೆಂಟು ಅದು ಇದು ಏನು ಹೇಳೋಕ್ಕಾಗಲ್ವಲ್ಲ. ಆರಾಮಿದ್ದಾನೆ, ಸ್ವಲ್ಪ ಹಾಗಾಗಿದೆ ಹೇಳ್ತಾ ಇದ್ವಿ ಅಷ್ಟೇ. ಆದರೆ ಇಷ್ಟು ಸೀರಿಯಸ್ ಆಗಿದೆ ಅಂತ ನಾವು ಅವನಿಗೆ ಹೇಳಿರಲಿಲ್ಲ. ಅವನಿಗೆ ಪಾಪ ಅದರ ಅರಿವು ಕೂಡ ಇರಲಿಲ್ಲ ಸಿಂಬನಿಗೆ ಹಿಂಗಾಗುತ್ತೆ ಅಂತ. ಅವನೇ ಹಠ ಮಾಡಿ ತರಿಸ್ಕೊಂಡಿರೋದು ಸಿಂಬನ್ನ. ತುಂಬ ಬೇಜಾರಾಯಿತು. ಮಕ್ಕಳಿಗೆ ಗೊತ್ತಲ್ವಾ, ಬೇಜಾರಂತೂ ಆಗೇ ಆಗುತ್ತೆ. ಅವ್ರದ್ದೇ ಬೇರೆ ಥರ ಇರುತ್ತೆ ಆ ಬಾಂಡಿಂಗು. ಶ್ರೇಯು ಸ್ವೆಟರ್ ಹಾಕೋ ಬಂದಿದ್ನಲ್ವ, ಮತ್ತು ಅವನಿಗೆ ಪ್ಯಾಂಟ್ ಕೂಡ ಟೈಟ್ ಆಗ್ತಾ ಇತ್ತಂತೆ. ಅದಕ್ಕೇ ಅಲ್ಲೇ ಇದಕ್ಕೆ ಬಂದ್ವಿ, ವಿಶಾಲ್ ಮಾರ್ಟಿಗೆ ಬಂದ್ವಿ. ಇಲ್ಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಾಕು, ನಿಜ ಹೇಳ್ತೀನಿ. ಇದು ಒಳ್ಳೊಳ್ಳೆ ಬ್ರ್ಯಾಂಡ್ಗಳಲ್ಲಿ ಕೊಡ್ಸೋದಕ್ಕಿಂತನೂ ಇಲ್ಲಿ ಕೊಡ್ಸೋದೇ ಒಳ್ಳೆಯದು. ಯಾಕಂದರೆ ಅವನಿಗೆ ಹೋದ್ಸಲ ಬಂದಾಗ ಒಂದು ಪ್ಯಾಂಟ್ಗಳು ಕೊಡಿಸಿದ್ವಿ, ಅವು ಯಾವೂ ಬರ್ತಾಯಿಲ್ಲ. ಅದಕ್ಕೆ ನಾವು ಈಗ ಟೀ ಶರ್ಟ್ಗಳಾದರೂ ಅಷ್ಟೇ ಒಂದು ಸೈಜ್ ದೊಡ್ಡದೇ ತೊಗೊತಾ ಇದ್ವಿ. ಗೊತ್ತಲ್ವಾ, ಬೆಳೆಯೋ ಮಕ್ಕಳು ಹೆಂಗೆ ಜಾಸ್ತಿ ಸೈಜ್ ತೊಗೊಂಡ್ರು ಅವು ಬೇಗ ಬೆಳೆದು ಬಿಡ್ತಾರೆ. ಶ್ರೇಯು ಅಂತೂ ನೋಡ್ತಾ ಎಷ್ಟು ದೊಡ್ಡ ಆಗಿಬಿಟ್ಟಿದ್ದಾನೆ. ಹೋದಾಗ ವಿಶಾಲ್ ಮಾರ್ಟಲ್ಲಿ ಆಫರ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಮತ್ತು ನೆಕ್ಸ್ಟ್ ಇದು ಮಾರ್ಚಲ್ಲಿ ಅವನ ಬರ್ತ್ಡೇ ಕೂಡ ಇದೆ. ಮತ್ತು ಆ ಟೈಮಲ್ಲಿ ಬಂದಾಗ ಬಟ್ಟೆ ಎಲ್ಲ ಕೊಡ್ಸೋಕ್ಕಾಗಲ್ವಲ್ಲ, ಅದಕ್ಕೆ ಇವಾಗಲೇ ಬರ್ತ್ಡೇಗೂ ಕೂಡ ಬಟ್ಟೆ ತೊಗೋಬಿಡು ಅಂಥೇಳಿ ಪ್ಯಾಂಟ್ ಒಂದೇ ಕೊಡಿಸಿದ್ವಿ. ನೆಕ್ಸ್ಟ್ ಸಲ ಬಂದಾಗ ಅಂದರೆ ರಜಕ್ಕೆ ಕರ್ಕೊಂಡು ಹೋಗ್ತೀವಲ್ವ, ಆ ಟೈಮಲ್ಲಿ ಕೊಡ್ಸೋಣ ಅಂತ ಹೇಳಿ. ಹಾಸ್ಟೆಲಲ್ಲೇನು ಇದು ಬರಲ್ವಲ್ಲ, ಹಾಗಾಗಿ ಬರ್ತ್ಡೇಗೆ ಎಲ್ಲಾದರೂ ನಾವು ಹೋದ್ರಂತೂ ಆಯಿತು, ಅಥವಾ ಹೋಗದೇ ಇದ್ದರೆ ಅವನಿಗೆ ಅಲ್ಲೇ ಕೇಕ್ ಏನಾದ್ರು ಕಟ್ ಮಾಡ್ಸೋಕ್ಕೆ ಹೇಳ್ತೀವಲ್ವ, ಅದಕ್ಕೆ ಅಂತ ಹೇಳಿ ನಾನು 1 ಶರ್ಟ್ ತೊಗೊಂಡಿದ್ದೆ. ಅವ್ರ ಡ್ಯಾಡಿ 2 ಶರ್ಟು 1 ಪ್ಯಾಂಟು ಕೊಡಿಸಿದ್ರು. ಆನಂತರ ನಾನು ಅವನಿಗೆ ಒಂದು ಟೀ ಶರ್ಟ್ ತೊಗೊಂಡೆ, ಅಲ್ಲೇ ಹಾಕಲಿ ಅಂತ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಇಬ್ಬರಿಗೂ ಸೇಮ್ ಅಪ್ಪ ಮಗಂಗೆ ಒಂದೇ ಥರದ್ದೇ ಟೀ ಶರ್ಟ್ ತೊಗೊಂಡೆ. ಹಾಗೆ ನಾನು ಝೂಡಿಯೋಕ್ಕೆ ಹೋಗಬೇಕಾಗಿತ್ತು. ನನಗೆ ಸ್ವಲ್ಪ ವಿಂಟರ್ ವೇರ್ ಬೇಕಾಗಿತ್ತು. ನಮ್ಮ ಮನೆಯವರು ಒಂದೇ ಝೂಡಿಯೋ ಅಂತ ಹೇಳಿದ್ರು. ಇದರಿಂದ ಮುಂದೆ ಕೂಡ ಇನ್ನು 2 ಇದೆ. ಒಂದು ಸಲ ಬಂದಿದ್ವಲ್ಲ ನಾವು, ಆದರೆ ನಮ್ಮ ಮನೆಯವ್ರು ಒಂದೇ ಝೂಡಿಯೋಕ್ಕೆ ಕರ್ಕೊಂಡು ಹೋದರು. ಶ್ರೇಯುಗೊಂದು ಶಾರ್ಟ್ಸು, ಹಾಗೆ ಒಂದು ಇದನ್ನು ಟೀ ಶರ್ಟು. ಶಾರ್ಟ್ಸ್ ನಂಗೆ ತಗೊಂಡಿದ್ದು ಗೊತ್ತಿಲ್ಲ, ಅವ್ನು ಹಾಕಿದ್ಮೇಲೆ ಗೊತ್ತಾಗಿದ್ದು ನನಗೆ ಶಾರ್ಟ್ಸು ಅಂತ ಹೇಳಿ. ಸ್ಟುಡಿಯೋದಲ್ಲಂತೂ ಆಫರ್ ಇದೆ ಅಂತ ಚಿನ್ನಿ ಹೇಳಿದ್ಲು. ಇಯರಿಂಗ್ ಸೇಲ್ ಹಾಕಿದ್ದಾರೆ, ಹೋಗು ಅಂತ ಅವಳು ಹೇಳಿದ್ದಕ್ಕೂ ನಮ್ಮ ಮನೆಯವ್ರ ಹತ್ರ ಹೇಳಿ ಕರ್ಕೊಂಡು ಬಂದೆ. ಇನ್ನು ಬಂದಾಗೆಲ್ಲ ಒಂದು ಸಲ ಹೋಗಬೇಕು ಅಂತ ಅನ್ನಿಸ್ತು ನನಗೆ. ಒಂದು ಬಟ್ಟೆಗಳಿರಲಿಲ್ಲ, ನಂಗೆ ಒಂದು ಸ್ವಲ್ಪ ಸ್ಕರ್ಟ್ಗಳು ಕೂಡ ಬೇಕಿತ್ತು. ಏನೂ ಇರಲಿಲ್ಲ. ಚಪ್ಪಲ್ ಚೆನ್ನಾಗಿತ್ತು, ಹಾಗಾಗಿ ನಾನು 1 ಜೊತೆ ತೊಗೊಳ್ಳೋಣ ಅಂತ ಹೋದೆ. ಆಮೇಲೆ 2 ಜೊತೆ ತೊಗೊಂಡೆ. ಮೇಲ್ಗಡೆ ಹೋದ್ಸಲ ಬಂದಾಗ ನಾನು ಡೆಲ್ಲಿಗೆ ಹೋಗೋದಕ್ಕೆ ಅಂತ ಶಾಪಿಂಗಿಗೆ ಅಂತ ಬಂದಿದ್ದು. ನಾನು ಯಾರ ಹತ್ರ ಹೇಳಿರಲಿಲ್ಲ ಅವತ್ತು. ಆವಾಗ ತುಂಬ ಸ್ಕರ್ಟ್ಗಳು ತೊಗೊಂಡಿದ್ದೆ ಅಲ್ಲ, ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು. ನಾನು ಕೆಲವೊಂದು ಝೂಡಿಯೋದಲ್ಲಿ ತೊಗೊಂಡಿದ್ದೆ, ಕೆಲವೊಂದು ಹಿಂಗೆ ನನಗೆ ನಾವು ಹೋಗೋದು ಪ್ಲ್ಯಾನ್ ಇತ್ತಲ್ವ, ಆವಾಗವಾಗ ನಾನು ಬಟ್ಟೆಗಳನ್ನ ತೊಗೊತಾ ಇದ್ದೆ. ಕೆಲವೊಂದೆಲ್ಲ ನಾನು ತಾಜ್ ಮಹಲಲ್ಲಿ ಹಾಕಿದ್ದೆ ಗೊತ್ತಾ, ವೈಟ್ ಕಲರ್ದು, ಅದು ನಾನು ಝೂಡಿಯೋದಲ್ಲೇ ತೊಗೊಂಡಿದ್ದು. ಆದರೆ ಅದು ಇಲ್ಲಿ ತೊಗೊಂಡಿದ್ದಲ್ಲ, ಮೈಸೂರಲ್ಲಿ ತೊಗೊಂಡಿದ್ದು. ಚಿನ್ನಿದೇನೋ ಒಂದು ಸಲ ಹೋಗಿದ್ವಿ ಫೀಸ್ ಕಟ್ಟೋಕ್ಕೆಲ್ಲ, ಆ ಟೈಮಲ್ಲಿ ತೊಗೊಂಡಿದ್ದು. ನಾನು ಝೂಡಿಯೋದಲ್ಲಿ ಏನೋ ತೊಗೋಬೇಕು ಅಂತ ಬಂದಿದ್ದೆ, ಆದರೆ ನಾನು ತೊಗೊಳ್ಳೋಂಥದ್ದು ಏನೂ ಸಿಗಲಿಲ್ಲ. ಲಿಪ್ಸ್ಟಿಕ್ ತೊಗೊಂಡೆ, ಒಂದು ಲಿಪ್ಸ್ಟಿಕ್ ಇರಲಿಲ್ಲ. ನಾನು ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಲಿಪ್ಸ್ಟಿಕ್ಕಿಗೆಲ್ಲ ಹೆಸರು ಬರೆದಿಟ್ಟಿದ್ದೀನಿ. ಚಿನ್ನಿ ತಗೊಂತಾಳೆ ಅಂತ ಹೇಳಿ ನನ್ನ ಹೆಸರು ಬರೆದಿಟ್ಟಿದ್ದೀನಿ. ಇದೊಂದು ಅವಳೇ ಕೊಟ್ಟಿದ್ದಾಳೆ, ಈಗ ಬೇಡಾಗಿತ್ತೆ. ನಾನು ಝೂಡಿಯೋದಲ್ಲಿ ಲಿಪ್ಸ್ಟಿಕ್ ತೊಗೊಂಡೆ. ನಂಗೆ ಅಷ್ಟು ಕಲರ್ ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಟ್ರೈ ಮಾಡೋಂಥದ್ದು. ಟ್ರೈ ಮಾಡಿದೆ ಹೆಂಗೆ ತೊಗೊಳ್ಳೋದು ಅಂತ. ಆಮೇಲೆ ಯಾವುದೋ ಒಂದು ಕಲರ್ ತಗೊಂಡು ಬಂದಿದ್ದೀನಿ. ನಂಗೆ ಆಗ್ತಿದ್ರು ಅವಳಿಗಾದರೂ ಆಗುತ್ತೆ ಅಂತ ಹೇಳಿ ಚಪ್ಪಲ್ ತೊಗೊಂಡೆ 2 ಅಷ್ಟೇ. ಮತ್ತೇನೂ ಇಲ್ಲ. ನನಗೆ ವಿಂಟರ್ ವೇರ್ದು ಜಾಕೆಟ್ಗಳು ನೋಡೋಣ ಅಂತ ಇದ್ದೆ, ಒಂದರಲ್ಲೂ ಇಲ್ಲ. ಇನ್ನೂ 2 ಇದ್ದಾವೆ ಝೂಡಿಯೋ. ಆಮೇಲೆ ಮೇಲ್ಗಡೆ ಸ್ಕರ್ಟ್ ನೋಡೋಣ ಅಂತ ಹೋದೆ, ಒಂದು ಸ್ಕರ್ಟು ಇಲ್ಲ ಅಲ್ಲಿ. ಸ್ಕರ್ಟ್ ಇಲ್ಲ ಅಂದರೆ ಇಲ್ಲ, ಇದ್ದಿದ್ದು 2 ಇತ್ತು ವೈಟ್ ಕಲರ್ದು, ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು. ಇನ್ನೊಂದಿತ್ತು, ನಂಗೆ ಅದು ಹಾಕಿ ನೋಡಿದಾಗ ಒಂಥರ ವಾವ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಅದು 2 ಬಿಟ್ಟೆ, ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಅಂತೇಳಿ. ತುಂಬ ಹತ್ತಿರ ಇದೆ, ಡಿ ಮಾರ್ಟಿಗೆ ಬರ್ತೀವಲ್ಲ, ಡಿ ಮಾರ್ಟಿಂದ ತುಂಬ ಹತ್ತಿರ ಆಗುತ್ತೆ. ಬಂದಾಗೆಲ್ಲ ಒಂದ್ಸಲ ಝೂಡಿಯೋಕ್ಕೆ ಬಂದು ಹೋಗೋಣ ಅಂತ ಅದೇ ಅನ್ಕೊತಾ ಇದ್ದೆ. ಇನ್ನೂ 2 ಇದ್ದಾವೆ, ಹೋಗೋಣ ಅಂದರೆ ನಮ್ಮ ಮನೆಯವ್ರು ಬೈತಾರೇನ ಅಂತ. ನನಗೆ ತುಂಬ ದಿನದಿಂದ ಕೃಷ್ಣ ಮಠಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಇವತ್ತು ಹೋಗೋಣ ಅಂತ ಅಂದೆ. ಅವರು ನಮ್ಮನೆಯವ್ರು ಹಾಗೆ ಒಂದು ಕೆಲಸಕ್ಕೆ ಬಂದರೆ ಒಂದೇ ಕೆಲಸ. ಆಮೇಲೆ ಅವರು ಶಾರ್ಟ್ಸ್ ಬೇರೆ ಹಾಕಿದ್ರ, ಮತ್ತು ಹಾಗಾಗಿ ಮತ್ತೆ ಬಿಡೋದಿಲ್ಲ ಬಿಡು ಅಂತ ಹೇಳಿದ್ರು.
ಇನ್ನೊಂದ್ಸಲ ಯಾವಾಗಾದ್ರೂ ಹೋದಾಗ ನಾವು ಯಾವಾಗ ಪ್ಲಾನ್ ಮಾಡಿ ಬಂದಾಗ ಏನಾರು ಆಗುತ್ತೆ, ಈ ಥರ ಪ್ಲಾನ್ ಇಲ್ಲದೆ ಬಂದಾಗ ಈ ಥರ ಆಗುತ್ತೆ. ಊಟ ಮಾಡೋಣ ಅಂತಾರೆ, ಇನ್ನು 12 ಗಂಟೆನೇ ಆಗಿಲ್ಲ, 12-5 ನಿಮಿಷ ಇದೆ. ನಂಗೆ ಏನಾದರೂ ಒಂಥರ ನೀರು ಕುಡಿಬೇಕು ಅನ್ನೋ ಥರ ಅನ್ಸುತ್ತೆ. ನಂದಿನಿ ಅವ್ರದ್ದು ಇತ್ತಾ, ನಂಗೆ ಐಸ್ ಕ್ಯಾಂಡಿ ತಿನ್ನಬೇಕು ಅನ್ನಿಸ್ತಲ್ಲಿ ಕ್ಯಾಂಡಿದು ಫೋಟೋ ಹಾಕಿದ್ರು. ನಾನು ಐಸ್ ಕ್ರೀಮ್ ಬೇಡ, ನಂಗೆ ಕ್ಯಾಂಡಿ ಬೇಕು ಅಂತ ಹೇಳಿದ್ದೀನಿ. ಅದೇ ಕ್ಯಾಂಡಿ ತರಕ್ಕೆ ಹೋಗಿದ್ದಾರೆ, ಅವರೇನೋ ಮಜ್ಜಿಗೆನೇ ಏನೋ ತಗೊಬಂದಿದ್ದಾರೆ. ನಂಗೆ ಅಷ್ಟು ದಪ್ಪ ಮಜ್ಜಿಗೆ ಕುಡಿಯೋಂಗೆ ಆಗಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ, ಚುರುಪ್ಪು ಹಾಕಿ ನೀರು ಹಾಕಿ ಕುಡ್ತೀನಿ. ನಾನು ಯಾವಾಗಲೂ ಮಜ್ಜಿಗೆ ಊರಿಗೆ ಹೋದರೂ ಅಷ್ಟು ದಪ್ಪ ಮಜ್ಜಿಗೆ ಕುಡಿಯೋಲ್ಲ, ನಾನು ನೀರು ಮಜ್ಜಿಗೆನೇ ಕುಡಿಯೋದು. ನಿಂಗೆ ಓಪನ್ ಮಾಡ್ಕೊಡು ಮಗ. ಅಯ್ಯೋ ಕುಲ್ಫಿನಾ? ನಂಗೆ ಕುಲ್ಫಿ ಅಲ್ಲ, ಕ್ಯಾಂಡಿ ಬೇಕಿತ್ತು. ಇದು ಮಾಡ್ಕೊಡು, ಓಪನ್ ಮಾಡ್ಕೊಡು. ಅದು ತಣ್ಣಗಾಗುತ್ತೆ, ಅದು ಬೇಡ, ಆಮೇಲೆ ತಿನ್ನು. ಫಸ್ಟ್ ಐಸ್ ಕ್ರೀಮ್ ತಿನ್ನು. ಕುಲ್ಫಿ ತಗೊಂಬಂದೆ, ನಂಗೆ ಕ್ಯಾಂಡಿ ಬೇಕಿತ್ತು. ಕ್ಯಾಂಡಿ ಇರಲಿಲ್ಲ, ಮತ್ತು ಅದನ್ನು ಕೊಟ್ಟು ಕ್ಯಾಂಡಿ ತಗೋಬರ ಪ್ಲೀಸ್. ಇದು ನೀರು ತಿನ್ನು, ನಂಗೆ ಕ್ಯಾಂಡಿ ತಗೋಬರ. ನನಗೆ ಇದು ಯಾಕೋ ಗೊತ್ತಿಲ್ಲ, ನನಗೆ ಅವಾಗೆಲ್ಲ ಸಣ್ಣ ಮಕ್ಳು ಐಸ್ ಕ್ಯಾಂಡಿ ತಿಂತಿದ್ವಲ್ಲ, ಅದು ತಿನ್ಬೇಕು ಅನಿಸ್ತು. ಚೆನ್ನಾಗಿತ್ತು ಹಾಂ ಕುಲ್ಫಿ ಅದು. ಅದೇ ಹೌದು, ನಂಗೆ ನೀರಾಗಿ ಕುಡಿಬೇಕು ಅನಿಸುತ್ತೆ. ಹರಿ ಹಂಗೆ ನನಗೆ ಕುಲ್ಫಿ ಇಷ್ಟ ಅಂತ ಅವ್ರು ತಗೊಬಂದಿದ್ದಾರೆ, ಅವ್ರ ಮಜ್ಜಿಗೆ. ಅಲ್ಲಿ ಹೋಗೋಣ ರೀ, ನಮ್ಮ ಮನೆಗೆ ಯಾರು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದ್ರೆ ಇವತ್ತು ಯಾಕೆ ಹೊಡೆಯೋ ರೀತಿಯಲ್ಲಿ ನಾನು ಪೂರೈಸ್ತಿದ್ದಾರೆ. ತುಂಬಾ ಪೇಷಂಟ್ ಇಟ್ಟು ಎಲ್ಲ ಕಡೆ ಬೇರೆ ಕಡೆ ಕುಲ್ಫಿ ಚೆನ್ನಾಗಿದೆ, ನಂಗೆ ಅದೇ ಅದು ಇಷ್ಟ. ನಂಗೆ ಕ್ಯಾಂಡಿ ಇಷ್ಟ. ನೀರು ಕುಡ್ದಂಗೆ ಅನ್ಸಲ್ಲ ಇತ್ತು ತಿಂದ್ರೆ ಒಂಥರ. ಸ್ಟ್ರಾಬೆರಿ ಹಾಕ್ಕೊಟ್ಟಿರೆ ಅಲ್ಲಿ ತನಕ ಬರ್ತೀವಿ. ನಾನು ಶ್ರೇಯು ನೋಡ್ಕೊಬರ್ತೀವಿ ರೈತ ಅಂತ ಇನೋವೇಷನ್ ಇದೆಲ್ಲ ಸಿಗೋ ನೀರು ಕಾರಲ್ಲಿ ಹಾಕೋ, ನಾನು ಮನೆಗೆ ಹೋಗ್ತೀನಿ. ಹೇಳಿ ಮಾಡ ಸ್ಕೂಲ್ ಕಡೆ ಹೋಗ್ತೀವಿ. ಇಂದ ನಾವು ಸೀದಾ ಬಂದ್ವಿ. ಅಲ್ಲಿ ಎದುರುಗಡೆನೇ ಡಿ ಮಾರ್ಟ್ ಇದೆ. ಡಿ ಮಾರ್ಟು ವಿಶಾಲ್ ಮಾರ್ಟು ಎಲ್ಲ ಒಂದೇ ಲೈನಲ್ಲೇ ಇದೆ. ಆಮೇಲೆ ನಡೀರಿ ಡಿ ಮಾರ್ಟಿಗೆ ಹೋಗೋಣ ಅಂತ ನಮ್ಮ ಮನೆಯವರೇ ಕರ್ಕೊಂಡು ಬಂದರು. ನಾವೇನು ಗೊತ್ತಾ, ಟೈಮ್ ಇನ್ನೂ 12 ಗಂಟೆ ಆಗಿತ್ತಲ್ವ, ಟೈಮ್ ಪಾಸ್ ಮಾಡೋಕ್ಕೆ ಅಂತ ಡಿ ಮಾರ್ಟಿಗೆ ಹೋದ್ವಿ. ಆದರೆ ಏನಾಯಿತು ಅನ್ನೋದು ಆಮೇಲೆ ನಿಮಗೆ ತೋರಿಸ್ತೀನಿ. ಡಿ ಮಾರ್ಟಿಗೆ ಹೋದರೆ ಗೊತ್ತಲ್ವಾ, ಯಾವುದೇ ಆಗಲಿ, ಡಿ ಮಾರ್ಟ್ ಆಗಲಿ ಯಾವುದೇ ಒಂದು ಮಾರ್ಟ್ ಆಗಲಿ, ನಾವು ಹೋದಲ್ಲೆಲ್ಲ ಏನಾದರೂ ಒಂದು ಶಾಪಿಂಗ್ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. ಶ್ರೇಯಿಗೆ ಎಷ್ಟೊಂದು ಸ್ನ್ಯಾಕ್ಸ್ ತಂದಿದ್ದೀವಿ, ಆದ್ರೂ ಅಲ್ಲಿ ಮತ್ತೆ ಸ್ನ್ಯಾಕ್ಸ್ ಬೇಕು ಅಂತ. ಇವತ್ತು ಡಿಮಾರ್ಟಲ್ಲಿ ತುಂಬ ಆಫರ್ ಇತ್ತು, ಗೋಡಂಬಿನೂ ಕೂಡ ಇತ್ತು. ಶ್ರೇಯು ಸ್ಕೂಲಿನ ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ಗೋಡಂಬಿ ಇದೊಂದು ಫ್ಯಾಕ್ಟ್ರಿ ಕೂಡ ಇದೆ, ಅಲ್ಲಿ ಗೋಡಂಬಿ ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೂ ನಾವು ಹೆಬ್ರಿಲಿ ಹೋದ್ಸಲ ತೊಗೊಬಂದಿದ್ವಿ, ತುಂಬ ಚೆನ್ನಾಗಿತ್ತು. ನಾನು ಅದೇ ಇನ್ನು ಖಾಲಿ ಆಗ್ತಾ ಬಂದಿದೆ, ಇನ್ನು ಮತ್ತೊಂದು ಸಲ ಹೋದಾಗ ಇನ್ನೊಂದು ಅರ್ಧ ಕೆಜಿ ತೊಗೊಂಡು ಬರೋಣ ಅಂತ. ಅದೇನಾಗುತ್ತೆ ಗೊತ್ತಾ, ತುಂಬ ತಂದುಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ಮಕ್ಕಳು ಯಾರೂ ಇಲ್ದಿರೋದಕ್ಕೆ ನಾವು ಏನು ಅಷ್ಟೊಂದು ತಿನ್ನೋದು ಆ ಥರ ಮಾಡಲ್ಲ. ಮತ್ತು ಡಿಮಾರ್ಟಲ್ಲಿ ಏನು ಗೊತ್ತಾ, ವಿಡಿಯೋ ಮಾಡಬೇಡಿ ಅಂತಾರೆ. ಯಾಕೆ ವಿಡಿಯೋ ಮಾಡಬಾರ್ದು ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾವು ವಿಡಿಯೋ ಮಾಡಿ ಜನ ನೋಡಿದಾಗ ಇಂಥದ್ದಿದೆ ಅಂತ ಬರ್ತಾರೆ ಅಲ್ವಾ, ಅವರಿಗೆ ಅದು ಲಾಸು ಅಲ್ಲ. ಡಿಮಾರ್ಟಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಆಮೇಲೆ ನಾನು ಮಗ್ಗ ಕಡೆ ಹೋಗೇ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಹೋಗಿ ಒಂದು ತಗೋ ಅಂತ ಹೇಳಿದ್ರು. ಆಮೇಲೆ ಅವ್ರು ಹಿಡ್ಕೊಂಡಿದ್ದು 150 ರೂಪಾಯಿದು. ನಾನು ಬೇಡ ಅಂತ ಹೇಳಿ ಹೋದೋಳು ಹಾಗೆ ಬರಬಾರ್ದು ಅಂತ ಒಂದು ಮಗ್ಗನ್ನ ತೊಗೊಂಡು ಬಂದೆ. ನಾಳೆ ತೋರಿಸ್ತೀನಿ ಡಿಮಾರ್ಟ್ ಶಾಪಿಂಗ್ ವೀಡಿಯೋನ. ನಾನು ಅದಕ್ಕೆ ಅಂತ ಮಾಡಿಲ್ಲ, ಹಾಗೆ ಮನೆಯಿಂದ ಹೋದ್ಮೇಲೆ ನೆಕ್ಸ್ಟ್ ವೀಡಿಯೋ ಮಾಡಿದ್ದೀನಿ. ನಂಗೆ ಅದು ಈಗಲೂ ನೆನಪಿಲ್ಲ, ಅದು ನಾಳೆ ವೀಡಿಯೋದಲ್ಲಿ ಬರುತ್ತೆ, ನೀವು ನೋಡ್ತಾ ಇರಿ. ನಮ್ಮ ಮನೆಯವ್ರು ಆಲ್ರೆಡಿ ಬಂದು ಕಾರಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಶ್ರೇಯು ಸಾಫ್ಟಿ ತೊಗೊಬರ್ತೀನಿ ಅಂತ ಹೋದ. ಅವನಿಗೇನಾದ್ರು ಗೊತ್ತಲ್ವ, ಮಕ್ಕಳಿಗೆ ಹೊರಗಡೆ ಬಂದಿದ್ದೀವಿ ಅಂದರೆ ಪಾಪ ಅಪರೂಪಕ್ಕೆ ತಿಂತವೆ. ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಡಿಮಾರ್ಟಿಗೆ ಹೋದ್ಮೇಲೆ ಹಾಗೆ ಅಂತೂ ಬರೋಕ್ಕಾಗಲ್ವಾ, ಇದೊಂಥರ ನಮಗೆ ತವ್ರ ಮನೆ ಇದ್ದಂಗೆ. ನಂಗೆ ತುಂಬ ಇಷ್ಟ ಆಗುತ್ತೆ ಡಿಮಾರ್ಟ್. ಯಾಕೆ ಅಂತ ನನಗೆ ಗೊತ್ತಿಲ್ಲ, ನಿಮಗೂ ಯಾರಿಗಾದರೂ ಅದೇ ಥರನಾ ಅಂತ ಕಮೆಂಟಲ್ಲಿ ಹೇಳಿ. ನಾನೇನು ತುಂಬ ತೊಗೊಂಡಿಲ್ಲ, ಆದರೂ ತೊಗೊಂಡಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ತೊಗೊಂಡಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ತೊಗೊಂಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರ ನಮಗೆ ಅಂತ ನಾವೇನೂ ತೊಗೊಂಡಿಲ್ಲ. ಶ್ರೇಯು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ, ನನಗೆ ಮನೆಗೆ ಅಂತ ಸ್ವಲ್ಪ ಒಂದು ಇದು ತೋರಿಸ್ತೀನಿ, ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಬ್ರಹ್ಮಾವರ ಕೂಡ ಬಂದ್ವಿ. ನಾವು ಹೊಸಲ್ದಂಗೆ ಊಟ ಪಾರ್ಸಲ್ ತೊಗೊಳ್ಳೋಣ ಅಂತ ಹೇಳಿದ್ವಿ. ಶ್ರೇಯುಗೆ ಯಾಕೋ ಬೇಡ, ನಾನು ಊಟ ಮಾಡಲೇಬೇಕು ಅಂತ ಹೇಳ್ದೆ. ಹಾಗಾಗಿ ನಮ್ಮ ಮನೆಯವರು ಬಾ ಊಟ ಮಾಡೋಣ ಅಂತ ಅಂದರು. ನಂಗೆ ನಿಜವಾಗ್ಲೂ ಊಟ ಬೇಡ ಅಂತಲೇ ಇದ್ದೆ. ನಾನು ಬರೀ ರೈಸು ಮತ್ತು ಸಾಂಬಾರು ಕೊಡಿ ಅಂದೆ. ಆ ಥರ ಕೊಡಲ್ವಂತೆ, ನಾರ್ಮಲ್ ಊಟ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಪೂರಿ ಚಪಾತಿ ಆ ಥರ ಎಲ್ಲ ಬೇಡ, ಬರೀ ರೈಸು ಸಾಂಬಾರು ಪಲ್ಯ ಆ ಥರದ್ದು ನಾನು ತೊಗೊಂಡೆ. ನಮ್ಮ ಮನೆಯವರು ಪೂರಿ ಊಟ ತೊಗೊಂಡ್ರು. ಶ್ರೇಯು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ.
ಮಕ್ಕಳಿಗೆ ಗೊತ್ತಲ್ವ ಪಾಪ ಬರೋದೇ ಅಪರೂಪಕ್ಕೆ, ಆವಾಗ ಅವರಿಗೂ ಸರಿ ಆಗಬೇಕಲ್ವ. ಅದಕ್ಕೆ ನಮ್ಮ ಮನೆಯವರು ಅವನಿಗೆ ಊಟ ಅವನಿಗೆ ಹೆಂಗೆ ಬೇಕೋ ಹಾಗೆ ಮಾಡಲಿ ಅಂತ ಹೇಳಿದ್ರು. ಹಾಗೆ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದೆ ಅಲ್ಲ, ಅದನ್ನು ಅವನು ವಾಪಸ್ಸು ಹಾಸ್ಟೆಲಿಗೆ ಒಯ್ದ. ಆಮೇಲೆ ನಂಗೆ ಇನ್ನೂ ಗೊತ್ತಿಲ್ಲ, ಈ ವಿಡಿಯೋ ಎಡಿಟ್ ಮಾಡೋ ತನಕ ಇನ್ನೂ ಫೋನ್ ಬಂದಿಲ್ಲ. ನಾನು ಬರೀ ಇಷ್ಟೇ ಊಟನ ತೊಗೊಂಡೆ. ಚಟ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಗೊತ್ತಾ. ನಂಗೆ ಆ ಚಟ್ನಿ ತಿಂದಾಗ ಎಲ್ಲಿದ್ದು ನೆನಪಾಯಿತು ಅಂದರೆ, ನಾವು ಒಂದು ಸಲ ಇದು ಧರ್ಮಸ್ಥಳ ಆಮೇಲೆ ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿದ್ವಿ. ಆವಾಗ ಅಲ್ಲಿ ಚಟ್ನಿ ಹಾಕಿದ್ರು. ಆ ಚಟ್ನಿಲಿ ಹಿಂಗಿನ ಘಮ, ನಿಜ ಹೇಳ್ತೀನಿ, ನಾನು ಊಟ ಮಾಡೇ ಹತ್ತತ್ರ ಒಂದು 13-14 ವರ್ಷನೇ ಆಗೋಗಿದೆ ಅನಿಸುತ್ತೆ, 15 ವರ್ಷ ಆಗಿದೆ ಅನಿಸುತ್ತೆ. ಆ ಘಮ ಟೇಸ್ಟು ಒಂಥರ ಬಾಯಲ್ಲಿ ಇದೆ, ಸೇಮ್ ಅದೇ ಥರ ಇತ್ತು. ನಾಳೆ 2 ಗಂಟೆಗೆ ಬಿಡಬೇಕು. ನಾಳೆ ಎಲ್ಲರೂ 2 ಗಂಟೆಗೆ. 3 to 4 ಇಲ್ಲಪ್ಪ, 2 ಗಂಟೆ ಅಂತ ಹಾಕಿದ್ದಾರೆ. ನಾವೇ ಫಸ್ಟ್ ಅನಿಸುತ್ತೆ ಶ್ರೇಯನ ಇಷ್ಟು ಬೇಗ ಬಿಟ್ಟು ನಾವು ವಾಪಸ್ ಹೊರಟಿದ್ದು. ಔಟಿಂಗ್ ಹೋದವರೆಲ್ಲ ಈ ಸಲ ಅಂದರೆ ಕರ್ಕೊಂಡು ಹೋಗಿದ್ರು, ನಾವೇ ಕರ್ಕೊಂಡು ಹೋಗದೇ ಇರೋದು. ನಾವು ಹಾಗೆ ಶ್ರೇಯನ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಶ್ರೇಯು ಇಲ್ಲ ಬೇಗ ಆಗುತ್ತೆ, ಇಷ್ಟು ಬೇಗ ಬೇಡ ಅಂತ ಹೇಳ್ದೆ. ನಾವು ಹೋದ ಸಲ ಊಟ ಮಾಡೋದಕ್ಕೆ ಅಂತ ಬಂದಿದ್ವಲ್ಲ, ದೇವಸ್ಥಾನದ ಎದುರುಗಡೆ ಕುತ್ಕೊಂಡು ಊಟ ಮಾಡಿದ್ವಲ್ಲ, ಇವತ್ತು ಆ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೋದ್ವಿ. ಏನೋ ದೇವಸ್ಥಾನದ ಹೆಸರು ನನಗೆ ಈಗ ಮರ್ತೋಗ್ಬಿಟ್ಟಿದೆ. ಅಲ್ಲಿದೆ ದೇವಸ್ಥಾನ, ಒಂಥರ ಬೇರೆ ಥರ ಇರುತ್ತೆ, ಆದರೆ ಬಾಗಿಲು ಹಾಕಿದ್ರು ನಂಗೆ ಕಾಣ್ತಾ ಇತ್ತು. ಹೊಸಲ ನಾವು ಅದೇ ಮರದ ಕೆಳಗಡೆ ಕುತ್ಕೊಂಡು ಊಟನ ಮಾಡಿದ್ವಿ. ಇವತ್ತು ದೇವಸ್ಥಾನದ ಕಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ನಾವಿದು ಪರ್ಗೆ ಹಣ್ಣು ತಗ ಮಗ ತಿನ್ನೋಡು ಟೇಸ್ಟ್ ಹೆಂಗಿರುತ್ತೆ ಅಂತ. ನೀವೆಲ್ಲ ಟೇಸ್ಟ್ ನೋಡೋದು ಯಾವಾಗ ಮಗ? ಇದನ್ನ ಒಂದು ತಗ ತಿನ್ನ, ಸ್ವಲ್ಪ ಚೆನ್ನಾಗಿರುತ್ತೆ, ಹುಳಿಯಾಗಿ ತಿನ್ನ. ತಗ ಒಂದು 5-6 ಬಾಯಿಗೆ ಅಕ್ಕ. ಬೀಜ ತುಪ್ಪು ಮಸ್ತಿದೆ ಪ್ರಿಯ. ಒಂದು ಹಾಕ್ಬಾರ್ದು, ತುಂಬ ಹಾಕಬೇಕು. ಸಣ್ಣ ಬೇಡ ಮಗನೇ. ಓಯ್, ಟೈಮ್ ಅದು 3 ಗಂಟೆ ಆಯಿತು, ಹೊರಡೋಣ ಅಂತ. 3 ಅಲ್ಲ 2:45 ಆಯಿತು. ಅವ್ನು ಬಿಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. ನಾವು ಮತ್ತು ವಾಪಸ್ ಇಲ್ಲೇ ಬಂದ್ವಿ. ಅಲ್ಲಿ ಸ್ಕೂಲ್ ಹತ್ರ ಬೇಡ ಅಂತ ಅವನಿಗೆ ಒಂಥರ ಸಮಾಧಾನ ಬೇಕಲ್ಲ, ಅದಕ್ಕೇ ವಾಪಸ್ ಬಂದು ಇಲ್ಲ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಹಾಗೆ ಹೊರಟ್ವಿ. ನಾಳೆ ಅದು 2 ಗಂಟೆಯಿಂದ, ನಾಳೆ ಅಷ್ಟು 3 ಗಂಟೆಯಿಂದ 4 ಗಂಟೆನಾ? ಆದರೆ ನಮಗೆ ಮೆಸೇಜ್ ಬಂದಿರೋದು 2 ಗಂಟೆಗೆ ಡ್ರಾಪ್ ಮಾಡಬೇಕಂತ. ಯಾರು 2 ಗಂಟೆಗೆ ಡ್ರಾಪ್ ಮಾಡಲ್ಲ, ಎಲ್ಲ ಲೇಟಾಗಿನೇ ಡ್ರಾಪ್ ಮಾಡ್ತಾರೆ. ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ, ಕುತ್ಕೊಂಡು ಒಳ್ಳೆ ಆರಾಮಾಗಿ ಕೂರ್ಬೋದು. ನಾನು ಊಟ ಎಲ್ಲ ಆವತ್ತು ತಗೊಂಡು ಬಂದಿದ್ದಲ್ಲ, ಹಾಗೆ ಮಾಡೋಣ ಅಂದ್ಕೊಂಡಿದ್ವಿ. ಇವನು ಯಾಕೋ ಇಷ್ಟನೇ ಪಡಲಿಲ್ಲ, ಹಾಗಾಗಿ ಮತ್ತೆ ನಾವು ಅಲ್ಲೇ ಹೋಟೆಲಲ್ಲಿ ಹೋಗಿ ಊಟ ಮಾಡ್ದಂಗೆ ಆಯಿತು. ಸ್ಕೂಲಲ್ಲಿ ತುಂಬ ಜನ ಪೇರೆಂಟ್ಸ್ ಇದ್ದಾರಪ್ಪ, ಯಾರು ಏನು ಅಂತ ಗೊತ್ತಿಲ್ಲ. 12 ಗಂಟೆ ಪೇರೆಂಟ್ಸ್ ಮೀಟಿಂಗ್ ಮುಗಿಯುತ್ತೆ ಅಂತ ಹೇಳಿದರು. ನಾವು ಶೈನ್ ವಾಪಸ್ ಕರ್ಕೊ ಬಂದ್ವಲ್ಲ, ಅವಾಗ 2 ಗಂಟೆ ಆಗಿತ್ತು ಅನಿಸುತ್ತೆ. ಜನ ಅಂದರೆ ಅಷ್ಟು ಜನ ಇದ್ದರು. ಅಂದರೆ ಎಷ್ಟು ನಾವು ಹೊರಡಬೇಕಿದ್ರೆ ಕಾರ್ ಇತ್ತೋ ಅಷ್ಟು ಕಾರ್ಗಳು ಅಲ್ಲೇ ಇತ್ತಪ್ಪ. ಏನಿತ್ತೋ ಏನೋ ಗೊತ್ತಿಲ್ಲ. ಅದೇ ಈಗ ಶೈನ್ ಬಿಟ್ಟು ಹಾಗೆ ನಾವು ಕೂಡ ಊರ ಕಡೆ ಪಯಣ ಶುರು ಮಾಡೋದು. ಬೇಗ ಘಾಟಿ ಹತ್ತೋಣ ಅಂತೇಳಿ. ಬೆಳಗ್ಗೆ ಬರಬೇಕು, ತುಂಬ ಫಾಗ್ ಇತ್ತಲ್ಲ, ಇದು ಓಡ್ಸೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸಂಜೆ ಮತ್ತೆ ಬೇಡ ಹೋಗೋಣ ಅಂತ ನಾವು ಏನೇ ಅಂದರೆ 7-7:30 ಆಗುತ್ತಲ್ಲ ರೀ ಹೋಗೋಷ್ಟೊತ್ತಿಗೆ. 7 ಗಂಟೆ ಮೇಲೆ ಆಗಿಬಿಡುತ್ತೆ. ಎಷ್ಟು ಬೇಗ ಹೋಗ್ತೀವಿ ಅಂದ್ರೂ ಅಪ್ಪ ದೇವ್ರೆ, ಬರೋದು ಸಾಕು ಹೋಗೋದು ಸಾಕಪ್ಪ ಅನ್ನೋ ಥರ ಆಗುತ್ತೆ. ನಾವು ಊರಿಗೆ ಕರ್ಕೊಂಡು ಹೋಗೋಕ್ಕೆ ಆಸೆ ಇತ್ತು, ಏನು ಮಾಡೋದು, ಕೊನೆ ಕೊಯ್ದಿರೋದಕ್ಕೆ. ನಾಳೆನೂ ಅಡಿಕೆ ಹೊಡೆಯೋದಿದೆ, ಇವತ್ತು ಅಡಿಕೆ ಹೊಡೆಯೋಕ್ಕೆ ಹೇಳಿ ಬಂದಿದ್ದರು. ನಾವಿದ್ದರೆ ಕೆಲಸ ನಡೆಯುತ್ತೆ ಸೂತ್ರಾಗಿ, ಇಲ್ಲ ಅಂದರೆ ಕೆಲಸ ನಡೆಯಲ್ಲ. ಹಾಗಾಗಿ ಇದಾಯಿತು ಅಷ್ಟೇ. ತುಂಬ ದೂರ ಇಲ್ಲ ಶೈ ಸ್ಕೂಲ್, ಇಲ್ಲೇ ಒಂದು 10 ಮೀಟ್ರ್ ಇದೆ ಅಲ್ಲ ರೀ, ಅಷ್ಟೇ ಇದೆ. ಇವತ್ತು ಹಾಸ್ಟೆಲ್ ಏಡ್ಸಿಗೆ ಒಂದೇ ಅಲ್ಲ, ಲೋಕಲ್ ಏಡ್ಸಿಗೂ ಮೀಟಿಂಗ್ ಇತ್ತಂತೆ. ನಾನು ಹೋದ ವರ್ಷ ಈ ಥರ ಯಾವತ್ತೂ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಹಿಂಗಿದ್ದಿದ್ದು. ನನಗೂ ಇದ್ಯಾಕೆ ಇಷ್ಟು ಜನ ಇದ್ದಾರೆ ಅಂತ, ಅಂದರೆ ಪೇರೆಂಟ್ಸ್ಗಳು ಇಷ್ಟೊತ್ತಿದ್ದಾರಾ ಅಂತ ನಾನು ಅನ್ಕೊತಾ ಇದ್ದೆ. ಆಮೇಲೆ ಗೊತ್ತಾಯಿತು ಲೋಕಲ್ ಏಡ್ಸ್ಗೆ ಇವತ್ತು ಮೀಟಿಂಗ್ ಇತ್ತು ಅಂತ. ನಮಗೆ ಆ ಟೈಮಲ್ಲಿ ಇತ್ತು ಅನಿಸುತ್ತೆ, 9:30 ಇಂದ 12 ಗಂಟೆ ತನಕ ನಮ್ಮ ಸ್ಲಾಟ್ ಇತ್ತು ಅನಿಸುತ್ತೆ. ಅದಾದ ನಂತರ ಲೋಕಲ್ ಅವ್ರಿಗೆ ಇರಬೇಕು.
ಯಾಕಂದರೆ ಲೋಕಲ್ ಅವ್ರು ಇವಾಗಲೇ ಜಾಸ್ತಿ ಜನ ಬರ್ತಾಯಿದ್ರು, ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಮತ್ತು ಎಲ್ಲರಿಗೂ ಒಂಥರ ಗಜಿಬಿಜಿ ಆಗಬಾರ್ದು ಅಂತ ಹೇಳಿ ನೋಡಿ ಇವತ್ತು ರಜೆ ಇದ್ರೂ ಮಕ್ಕಳೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು. ನಮಗೂ ಹಂಗೆ ಶ್ರೇಯು ಬಂದ ಮೇಲೇ ನಾವು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಇತ್ತು. ಆದರೆ ಶ್ರೇಯುಗೆ ನಾವು ಇನ್ಫಾರ್ಮ್ ಮಾಡಿದ್ವಿ, ಅವ್ನು ಬರಲೇ ಇಲ್ಲ. ನಾವು ಟೀಚರ್ಸ್ ಹತ್ರ ಮಾತಾಡಿದ್ವಿ, ಆಮೇಲೆ ಶ್ರೇಯುನ ಕರ್ಕೊಂಡು ನಾವೇನು ಹೋಗಿರಲಿಲ್ಲ. ಶ್ರೇಯು ಬರಬೇಕಿದ್ರೆ ಒಂದು ಸಣ್ಣ ಬ್ಯಾಗ್ ತಗೊಬಂದಿದೆ. ಈಗ ನೋಡಿ ಹೋಗಬೇಕಿದ್ರೆ ಅವ್ರ ಅಪ್ಪಗೂ ಹೊರಕ್ಕಾಗ್ದಿರಷ್ಟು ಸ್ನ್ಯಾಕ್ಸು ತೊಗೊಂಡು ಹೋಗ್ತಾ ಇದ್ದಾನೆ. ಇವತ್ತು ಸ್ನ್ಯಾಕ್ಸ್ ಗೀಕ್ಸ್ ಏನು ಹಿಡಿಯೋದಿಲ್ಲ. ಹಾಗೆ ಈಗ ಶ್ರೇಯನ ಬಿಟ್ವಿ. ತುಂಬ ಜನ ಇದ್ದರು, ಹಾಗಾಗಿ ಇವತ್ತು HK ವ್ಲಾಗ್ನ ಒಳಗಡೆ ಮಾಡಲಿಲ್ಲ, ಸ್ಕೂಲ್ ಒಳಗಡೆ. ಯಾಕಂದರೆ ನಮ್ಮನ್ನೇ ನೋಡ್ತಿರ್ತಾರಲ್ವ, ನಮಗೂ ಒಂಥರ ಅನಿಸ್ತಿರುತ್ತೆ. ಅಲ್ಲಿ ಆ ಕಡೆ ಫುಲ್ ಮೀಟಿಂಗ್ ನಡೀತಾ ಇತ್ತು. ಶ್ರೇಯು ಅಲ್ಲಿ ಯಾರ್ದೋ ಹತ್ರ ಮಾತಾಡ್ತಾ ಇದ್ದ. ಹಾಗೆ ಶ್ರೇಯನು ಬಂದ. ಹಾಗೆ ಶ್ರೇಯುನ ಈಗ ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ನಾವು ಕೂಡ ಹೊರಡೋ ಟೈಮ್ ಬಂದೇ ಹೋಯಿತು. ಇದೆಲ್ಲ ಸ್ವಲ್ಪ ಬೇಜಾರಾಯಿತು ನನಗೆ. ಅಂದರೆ ಶ್ರೇಯುನ ಬಿಟ್ಟು ಹೋಗಿದ್ದಕ್ಕೆ ಬೇಜಾರಾಗ್ತಾ ಇರಲಿಲ್ಲ. ಇವತ್ತು ಅವ್ರು ಮಿಸ್ ಹಂಗೆ ಅಂದಿದ್ದಕ್ಕೆ ನಂಗೆ ಸ್ವಲ್ಪ ಬೇಜಾರಾಯಿತು. ನಾನಂತೂ ಹೋಗೋ ತನಕನೂ ಶ್ರೇಯುಗೆ ಹೇಳಿದ್ದು ಚೆನ್ನಾಗಿ ಓದು ಮಗ, ಯಾಕಂದರೆ 9th ಚೆನ್ನಾಗಾಗಬೇಕು. ಕಾಲೇಜ್ ಹುಡ್ಕೋದಕ್ಕೆ ನಮಗೆ 9th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, 10th ಮಿಡ್ ಟರ್ಮ್ದು ಕೇಳ್ತಾರೆ. ನಾನಂತೂ ಎಷ್ಟು ಬಡ್ಕೊತೀನಿ. ಅವನಿಗೆ ಅದಿನ್ನೂ ಸೀರಿಯಸ್ನೆಸ್ಸೇ ಬಂದಿಲ್ಲ. ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಗಂಡು ಮಕ್ಕಳೇ ಹಾಗೆ ಅಂತಾರೆ. ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಇಲ್ಲಿ ಶನಿವಾರ ಸಂತೆ ನಡೆಯುತ್ತೆ, ನಮ್ಮ ಮನೆಯವರು ಉಡುಪಿ ಗುಳ್ಳ ತರ್ತೀನಿ ಅಂತ ಹೋಗಿದ್ದಾರೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದರ ಕಂಟಿನ್ಯೂಷನ್ ವ್ಲಾಗ್ ನಾಳೆ ಬರುತ್ತೆ. ಡಿಮಾರ್ಟಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.